ಮಮತಕ್ಕನ ಕಿರಿಕಿರಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಮರಕೆಸುವಿನ ಪತ್ರೊಡೆ. ಇದು ತಿಂದರೆ ಹೊಟ್ಟೆಲಿದ್ದ ಕಲ್ಮಶ ಎಲ್ಲ ಹೋಗ್ತದೆ ಅಂತ ಮೊದಲವರೊಂದು ಹೇಳಿಕೆ. ಆದ ಕಾರಣ ಇದನ್ನು ಹೇಗೆ ಮಾಡುವುದನ್ನು ನೋಡಿಕೊಳ್ಳೋಣ. ಮರಕೆಸುವಿನ ಪತ್ರೊಡೆ ಮಾಡಲು ಬೇಕಾದಂಥ ಮಸಾಲೆ: ಖಾರಕ್ಕೆ ತಕ್ಕ ಮೆಣಸು, ಸ್ವಲ್ಪ ಜಾಸ್ತಿ ಹುಳಿ ತಗೊಳ್ಬೇಕು, 4 ಗಂಟೆ ನೆನೆಸಿಟ್ಟಂಥ 1 ಕಪ್ ರೈಸ್, ಅರ್ಧ ಕಪ್ ಉದ್ದಿನಬೇಳೆ, ಒಂದು ಚಿಕ್ಕ ತುಂಡು ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 1/4 ಸ್ಪೂನ್ ಅರಿಶಿನ, 1/4 ಸ್ಪೂನ್ ಹಿಂಗು, ಅರ್ಧ ಸ್ಪೂನ್ ಕೊತ್ತಂಬರಿ ಹುಡಿ. ಇದೆಲ್ಲವನ್ನು ಜೊತೆಗೂಡಿಸಿ 5 ಗಂಟೆಗಳ ಕಾಲ ನೆನೆಸಿಟ್ಟಂತಹ ಬೆಳ್ತಿಗೆ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಬೇಕು. ಹುಳಿ, ಮೆಣಸು, ಬೆಲ್ಲ, ಉಪ್ಪು, ಕೊತ್ತಂಬರಿ ಹುಡಿ, ಹಿಂಗು, ಅರಿಶಿನ. ಕಡೆಯಲ್ಲಿ ಬೇಕಾದಷ್ಟು ನೀರು ಹಾಕಿ ರುಬ್ಬಿಕೊಳ್ಳಬೇಕು. ನೈಸಾಗಿ ರುಬ್ಬಿಕೊಳ್ಳೋಣ. ಒಲೆ ಮೇಲಿಂದ ಬಣಾನೆ ಇಟ್ಟು ನಾವು ತೆಗೆದಿರಿಸಿದಂತಹ ಉದ್ದಿನ ಬೇಳೆಯನ್ನು ಕೆಂಪಾಗುವವರೆಗೆ ಹುರಿಯಬೇಕು. ಒಂದು ಕಪ್ ಅಕ್ಕಿಗೆ ಅರ್ಧ ಕಪ್ಪಿನಷ್ಟು ಉದ್ದಿನ ಬೇಳೆಯನ್ನು ತೆಗೆದುಕೊಳ್ಳಿದ್ದೇನೆ. ಉದ್ದಿನ ಬೇಳೆ ಬಣ್ಣ ಚೇಂಜ್ ಆಗುವವರೆಗೆ ಹುರಿಯಬೇಕು. ಸಣ್ಣಗೆ ಕೆಂಪು ಬಣ್ಣ ಬಂದ ಕೂಡಲೇ ಗ್ಯಾಸ್ ಆಫ್ ಮಾಡಿ ಇದು ತಣ್ಣದ ಕೂಡಲೇ ಮಿಕ್ಸಿಗೆ ಹಾಕಿ ನೈಸ್ ಹುಡಿ ಮಾಡಿಕೊಳ್ಳಬೇಕು. ಹುಡಿ ಮಾಡಿದಂತಹ ಉದ್ದಿನ ಬೇಳೆಯನ್ನು ಮಸಾಲೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ದಪ್ಪವಾಗಿ ಎನಿಸಿದರೆ ಸ್ವಲ್ಪ ನೀರನ್ನು ಹಾಕಿಕೊಳ್ಳಬಹುದು. ಉಪ್ಪು ಹುಳಿ ಖಾರ ಬೇಕಿದ್ದರೆ ಈ ಸಂದರ್ಭದಲ್ಲಿ ಹಾಕಿಕೊಳ್ಳಬಹುದು. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಇದಕ್ಕೆ ಹಾಕಿಕೊಳ್ತಾ ಇದ್ದೇನೆ. ಮರಕೆಸುವಿನ ಎಲೆಯ ಹಿಂಭಾಗದ ನರದಂತಿರುವ ಎಲ್ಲವನ್ನು ಸರಿಯಾಗಿ ತೆಗೆದುಕೊಳ್ಳಬೇಕು. ಎಲೆ ಅರ್ದ್ರೆ ಪರವಾಗಿಲ್ಲ, ಅದನ್ನು ಮಸಾಲೆ ಹಚ್ಚುವಾಗ ಜೋಡಿಸಿ ಇಡಬಹುದು. ಎಲೆಯನ್ನು ಉಲ್ಟಾ ಮಾಡಿ ಇಟ್ಟು ಮಸಾಲೆ ಹಚ್ಚುತ್ತಾ ಹೋಗಬೇಕು. ಒಂದರ ಮೇಲೆ ಒಂದರಂತೆ ನಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪಕ್ಕೆ ಒಂದು 5-6 ಎಲೆಗಳನ್ನು ಅಟ್ಟಿ ಮಾಡುತ್ತಾ ಇಟ್ಟು ಒಂದರ ಮೇಲೆ ಒಂದಿಟ್ಟು ಮಸಾಲೆ ಹಚ್ಚಬೇಕು. ಇದೇ ರೀತಿ 5-6 ಎಲೆಗಳನ್ನು ಒಂದರ ಮೇಲಂತೆ ಒಂದು ನಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪದಲ್ಲಿ ಎಲೆಗಳನ್ನಿಟ್ಟು ಒಂದರ ಮೇಲೊಂದು ಜೋಡಿಸ್ತಾ ಮಸಾಲೆಯನ್ನು ಹಚ್ಚುತ್ತಾ ಹೋಗಬೇಕು. ಎಲೆಗಳು ಅರ್ಧಿದ್ರೆ ಪರವಾಗಿಲ್ಲ, ಅದನ್ನು ನೀಟಾಗಿ ಜೋಡಿಸ್ಕೊಂಡ್ರೆ ಆಯಿತು. ಮಸಾಲೆ ಹಚ್ಚಿದಂಥ ಎಲೆಯ ಅಟ್ಟಿಯನ್ನು ಈ ರೀತಿಯಾಗಿ ರೋಲ್ ಮಾಡಿಕೊಳ್ಳಬೇಕು. ಅಟ್ಟಿ ಮಾಡಿದಂಥ ರೋಲನ್ನು ಈ ರೀತಿಯಾಗಿ ಸಣ್ಣ ಸಣ್ಣ ಪೀಸುಗಳನ್ನಾಗಿ ಕಟ್ ಮಾಡಿಕೊಳ್ಳಬೇಕು. ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಬಿಸಿಗಿಟ್ಟು ಎಣ್ಣೆ ಚೆನ್ನಾಗಿ ಕಾದಾಗ ಒಂದೊಂದೇ ಪೀಸುಗಳನ್ನು ಎಣ್ಣೆಯಲ್ಲಿ ಬಿಡಬೇಕು. ಒಂದು ಸೈಡ್ ಚೆನ್ನಾಗಿ ಫ್ರೈ ಆದಾಗ ಅದನ್ನು ತಿರುಗಿಸಿ ಹಾಕಿ ಇನ್ನೊಂದು ಸೈಡು ಕೂಡ ಫ್ರೈ ಮಾಡಿಕೊಳ್ಳಬೇಕು. ಹೀಗೆ ನಮ್ಮ ಮರಕೆಸುವಿನ ಪತ್ರೊಡೆ ರೆಡಿ. ಈಗ ನಮ್ಮ ಬಿಸಿ ಬಿಸಿ ಮರಕೆಸುವಿನ ಪತ್ರೊಡೆ ಸವಿಯಲು ಸಿದ್ಧ.